ವಿದ್ಯಾವಂತರು ಅಗ್ರಿ ಗ್ರಾಜುಯೇಟ್ಸ್ MSc ಗ್ರಾಜುಯೇಟ್ಸ್ ಅವರೇ ಕಾಮೆಂಟ್ಗಳು ಆಗ್ತಾರೆ, ಇದು ಕೆಲಸ ಮಾಡೋದಿಲ್ಲ, ಕಾದು ನೋಡಿ ಹೊಡಿಯ ಅಂತದ್ದು. ಆರ್ಮಿ ತರ ವರ್ಕ್ ಮಾಡೋದಕ್ಕೆ ಬಯೋಲಾಜಿಕಲ್ಸ್ ನ ಬಳಸೋದು ಇಸ್ ಎ ಪೇಷನ್ಸ್ ಗೇಮ್. ಸಾಕಷ್ಟು ಜನ ರೈತರು ನಾವು ಬಳಸುವೆ ಇದು ರಿಸಲ್ಟೇ ಬರಲಿಲ್ಲ ಅಂತ ನಾವು ಸಿಕ್ಕಾಪಟ್ಟೆ ಪಾಯಿಂಟ್ಸ್ ರೈಸ್ ಆಗ್ತಾ ಇರ್ತವೆ. ನಾನು ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದಕ್ಕೊಂದು ಪ್ಯಾಟರ್ನ್ ಅಂತಿರುತ್ತೆ. ಒಂದು 7 ರಿಂದ 10 ದಿನ ತಗೊಳತ್ತೆ ಇವು ಕೆಲಸ ಮಾಡಕ್ಕೆ. ಎಸ್ಪೆಷಲಿ ಈ ಮೆಟ್ರೇಸಿಯಂ ಅನ್ನೋಂಥದ್ದು, ಈ ಬೆವೇರಿಯಾ ಅನ್ನೋಂಥದ್ದು ಮಿನಿಮಮ್ 3 ರಿಂದ 5 ದಿನ ತಗೊಳತ್ತೆ ಕೆಲಸ ಮಾಡಕ್ಕೆ. ನಾವ್ ಯಾವಾಗ ಈ ಮೆಟ್ರೇಸಿಯಂ ಅನ್ನೋದನ್ನ ಮಣ್ಣಿಗೆ ಹಾಕಿದಾಗ ಮಣ್ಣಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಕ್ಕಾಗಲ್ಲ ಫಂಗಸ್ ಅನ್ನೋದು, ಬಟ್ ಸ್ಪ್ರೆಡ್ ಆಗುತ್ತೆ. ಪ್ರೊಡಕ್ಷನ್ ಆಗ್ತಾ ಫಂಗಸ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೊಬಿಲಿಟಿ ಇಲ್ಲ ಫಂಗಸ್ ಅನ್ನೋದನ್ನ. ಸೊ ಹಂಗಾಗ್ಬಿಟ್ಟು ನಾವು ಈ ಮೆಟ್ರೇಸಿಯಂ ಅನ್ನೋದನ್ನ ಯಾವ ತರ ಬಳಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ. ವೆಲ್ಕಮ್ ಟು ಶಶಿ ವ್ಲಾಗ್ಸ್. Shashi is back. Welcome to Shashi Vlogs. Welcome to Shashi Vlogs. Welcome to Shashi Vlogs. Welcome back to Shashi Vlogs. ಈ ವಿಡಿಯೋ ಅಲ್ಲಿ ರೈತ ಸ್ನೇಹಿ ಕೆಲವು ಹುಳಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ವ್ಯವಸಾಯದಲ್ಲಿ ಯಾವ ತರ ನಾವು ಕೆಮಿಕಲ್ ಫರ್ಟಿಲೈಸರ್ಗಳು ಅಥವಾ ಕೆಮಿಕಲ್ ಪೆಸ್ಟಿಸೈಡ್ಸ್ಗಳು ಮೇಜರ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೆಮಿಕಲ್ ಪೆಸ್ಟಿಸೈಡ್ಸ್ ಬಳಸದೇನೆ ನಮ್ಮ ಕೀಟ ಬಾಧೆಗಳನ್ನ, ವೈಟ್ ಫ್ಲೈಸು, ಥ್ರಿಪ್ಸು, ಮೈಟ್ಸು, ಗೊಣ್ಣೆ ಹುಳ, ಬೇರು ಹುಳಗಳನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋಂಥದ್ದು ಈ ವಿಡಿಯೋನ ಮುಖ್ಯ ಉದ್ದೇಶವಾಗಿರುತ್ತೆ. ನಮಗೆ ಈ ಗೊಣ್ಣೆ ಹುಳನ ಕಂಟ್ರೋಲ್ ಮಾಡೋದಕ್ಕೆ ಮೆಟ್ರೇಸಿಯಂ ಅನ್ನೋ ಒಂದು ಪ್ರಾಡಕ್ಟ್ ನ ಬಳಸ್ತೀವಿ. ನೋಗ್ರಬ್ ಅನ್ನೋ ಒಂದು ಪ್ರಾಡಕ್ಟ್ ನ ಅಂತ ನನ್ನ ಹಳೆ ರೀಲ್ ಅಲ್ಲಿ ಹಾಕಿದೆ. ಆ ವಿಡಿಯೋನ ಎಕ್ಸ್ಟೆಂಡೆಡ್ ವರ್ಷನ್ ಆಗಿ ಒಂದು ಯೂಟ್ಯೂಬ್ ಲೆಂತ್ ವಿಡಿಯೋ ಮಾಡೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದೀನಿ. ಅದೇ ಕಾರಣಕ್ಕೆ ಈ ರೇಷ್ಮೆ ತೋಟದಲ್ಲಿ ನಾನು ಇವತ್ತು ನಿಂತಿದ್ದೀನಿ. ಯಾಕೆ ರೇಷ್ಮೆ ತೋಟ ಅಂತಂದಾಗ, ಈ ಮೆಟ್ರೇಸಿಯಂ ಅನಿಸೋಫಿಲಿಯಾ ಅಂದ್ರೆ ಈ ನೋಗ್ರಬ್ ಅನ್ನುವಂಥದ್ದು ಹೆಂಗೆ ಉದ್ಭವ ಆಯ್ತು, ಹೆಂಗೆ ಆರಿಜಿನ್ ಆಯ್ತು ಅನ್ನೋದನ್ನ ತಿಳ್ಕೊಂತ ಬರೋಣ. ಬೇಸಿಕಲಿ ನಮ್ಮೆಲ್ರಿಗೂ ಗೊತ್ತು, ರೇಷ್ಮೆ ಎಲೆಗಳನ್ನ ಫೀಡ್ ಮಾಡಿ ರೇಷ್ಮೆ ಹುಳಗಳನ್ನ ಸಿಲ್ಕ್ ವೋಮ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ರೇರ್ ಮಾಡ್ತೀವಿ. ಆದ್ರೆ ಕೆಲವು ರೈತರು ಏನ್ ಅಬ್ಸರ್ವ್ ಮಾಡೋದು ಅಂದ್ರೆ, ಈ ಸಿಲ್ಕ್ ವೋಮ್ ಅಲ್ಲಿ ಮೇಲೆ ವೈಟ್ ಕಲರ್ ಮೋಲ್ಡ್ ತರ ಗಡ್ಡೆ ತರ ಕಟ್ಕೊಂಡ್ಬಿಟ್ಟು ಹುಳಗಳು ಸಾಯ್ತಾ ಇತ್ತು. ಇನ್ನೊಂದು ಪ್ಯಾಟರ್ನ್ ಅಲ್ಲಿ ಗ್ರೀನ್ ಕಲರ್ ಮೋಲ್ಡ್ ತರ ಕಟ್ಕೊಂಡು ಹುಳಗಳು ಸಾಯ್ತಾ ಇತ್ತು. ಸೊ ಇದನ್ನ ಅಬ್ಸರ್ವ್ ಮಾಡಿದ್ದ ಸೈಂಟಿಸ್ಟ್ಗಳು ಸ್ವಲ್ಪ ರಿಸರ್ಚ್ ಮಾಡಬೇಕು ಅಂತ ಆ ಸಿಲ್ಕ್ ವೋಮ್ ಮೇಲೆ ಇರುವಂತ ಫಂಗಸ್ ನ ಕಲೆಕ್ಟ್ ಮಾಡ್ಕೊಂಡು ನೋಡಿದಾಗ, ಆ ಫಂಗಸ್ ಯಾವ್ದಾಗಿತ್ತು, ಬಿಳಿ ಫಂಗಸ್ ಏನಿತ್ತು ಅದು ಬೆವೇರಿಯಾ ಬ್ಯಾಸಿಯಾನಾ ಅಂತ ಐಡೆಂಟಿಫೈ ಆಯ್ತು. ಈ ಗ್ರೀನ್ ಫಂಗಸ್ ಏನಿತ್ತು ಅದು ಮೆಟ್ರೇಸಿಯಂ ಅನಿಸೋಫಿಲಿಯಾ ಅಂತ ಐಡೆಂಟಿಫೈ ಆಯ್ತು. ಈ ಬಿಳಿ ಫಂಗಸ್ ಆಗಿರ್ಲಿ, ಈ ಗ್ರೀನ್ ಫಂಗಸ್ ಆಗಿರ್ಲಿ, ಸಾಫ್ಟ್ ಬಾಡಿ ಇನ್ಸೆಕ್ಟ್ಸ್ ಅಥವಾ ಸಾಫ್ಟ್ ಬಾಡಿ ಹುಳದ ಸ್ಟೇಜ್ ಅಲ್ಲಿ ಎಫೆಕ್ಟ್ ಮಾಡ್ತಾ ಇತ್ತು. ಎಕ್ಸಾಂಪಲ್, ಸಿಲ್ಕ್ವಮ್ ಅನ್ನೋಂಥದ್ದೊಂದು ಲಾರ್ವೆ, ಆ ಲಾರ್ವಾ ಹೋಗ್ತಾ ಅಡಲ್ಟ್ ಮಾತಾಗಿ ಹೋಗುತ್ತೆ. ಸೊ ಅದೇ ತರ ಈ ಸಾಫ್ಟ್ ಬಾಡಿ ಸ್ಟೇಜ್ ಅಲ್ಲಿ ಇನ್ಫೆಕ್ಟ್ ಮಾಡ್ತಿದೆ ಅಂತಂದಾಗ, ಇದನ್ನ ಬಳಸ್ಕೊಂಡು ರೈತರಿಗೆ ಅನುಕೂಲ ಮಾಡೋದು ಹೆಂಗೆ ಅಂತ ಒಂದಷ್ಟು ಅಧ್ಯಯನಗಳು ನಡೀತಾ ಇರ್ಬೇಕಾದ್ರೆ, ನಾವು ನಮ್ಮ ಲ್ಯಾಬ್ ಅಲ್ಲಿ ಒಂದಷ್ಟು ಸಂಶೋಧನೆ ಮಾಡ್ತಾ ಒಂದು ಕನ್ಕ್ಲೂಷನ್ಗೆ ಬಂದಾಗ ನಮ್ಗೆ ಅರ್ಥ ಆಗಿರುವಂತದ್ದು ಏನು ಅಂತಂದ್ರೆ, ಈ ಸಿಲ್ಕ್ ವೋಮ್ ಅನ್ನೋಂಥದ್ದು ಫಾರ್ಮರ್ ಫ್ರೆಂಡ್, ಅಂದ್ರೆ ಫಾರ್ಮರ್ ಬೆನಿಫಿಷಿಯಲ್. ಅದು ನಮಗೆ ಸಿಲ್ಕ್ ಕೊಡುತ್ತೆ. ಆ ತರ ರೆಪ್ಲಿಕಾ ಇರುವ ಕೆಲವು ಹುಳಗಳು ರೈತನಿಗೆ ತೊಂದರೆ ಮಾಡ್ತಿರ್ತವೆ. ಫಾರ್ ಎಕ್ಸಾಂಪಲ್, ವೈಟ್ ಗ್ರಬ್ ಅಥವಾ ರೂಟ್ ಗ್ರಬ್ ಅಂತ ಇರ್ತೀವಿ, ಗೊಣ್ಣೆ ಹುಳ ಅಂತ ಕಳಿತೀವಿ. ಕೆಲವು ವೈಟ್ ಫ್ಲೈಸ್ ಇದಾವೆ, ಥ್ರಿಪ್ಸು, ಮೈಟ್ಸು, ಈ ತರ ಹತ್ತಲ್ವಾರು ವಿಧವಾದ ಇನ್ಸೆಕ್ಟ್ಗಳು ರೈತನಿಗೆ ತೊಂದರೆ ಕೊಡ್ತಿರ್ತವೆ. ಅವಾಗ ಈ ಮೆಟ್ರೇಸಿಯಂ ಅನಿಸೋಫಿಲಿಯಾ ನೋಗ್ರಬ್ ಅನ್ನೋಂಥದನ್ನ ಗೊಣ್ಣೆ ಹುಳದ ಮೇಲೆ ಹಾಕಿದಾಗ 7 ರಿಂದ 10 ದಿನದಲ್ಲಿ ಒಂದು ಗ್ರೀನ್ ಕಲರ್ ಮೋಲ್ಡ್ ತರ ಬಿಲ್ಡ್ ಆಗಿ ಆ ಹುಳ ಸತ್ತೋಗ್ಬಿಡ್ತಾ ಇತ್ತು. ಸೊ ಇದನ್ನ ಒಂದು ಕಮರ್ಷಿಯಲೈಸ್ ಮಾಡಿ ಒಂದು ಪ್ರಾಡಕ್ಟ್ ಮಾಡಿ ಆಚೆ ತೆಗೆಯುವಂತ ಒಂದು ಪದ್ಧತಿ ಆಯ್ತು. ಅದ್ರ ಹೆಸರೇ ಮೆಟ್ರೇಸಿಯಂ ಅನಿಸೋಫಿಲಿಯಾ. ಹೀಗೆ ಈ ಬೆವೇರಿಯಾ ಬ್ಯಾಸಿಯಾನಾ ಅಂತ ಏನ್ ಹೇಳಿದ್ವಿ, ಇದೂನು ವೈಟ್ ಫ್ಲೈಸು, ಮೈಟ್ಸು, ಥ್ರಿಪ್ಸು ಇವನ್ನೆಲ್ಲವನ್ನು ಕನ್ಸ್ಯೂಮ್ ಮಾಡ್ತಾ ಈ ಫಂಗಸ್ ಹೋಗಿ ಡೆವಲಪ್ ಆಗ್ತಾ ಅದನ್ನ ಸಾಯಿಸುವಂತ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಸೊ ಹಂಗೆ ಎವಾಲ್ವ್ ಆದಂತ ಪ್ರಾಡಕ್ಟ್ಗಳೇ ನೋಗ್ರಬ್ ಹಾಗೂ ಹಂಟರ್. ಹಂಟರ್ ಇಸ್ ಬೆವೇರಿಯಾ ಬ್ಯಾಸಿಯಾನಾ, ನೋಗ್ರಬ್ ಇಸ್ ಮೆಟ್ರೇಸಿಯಂ ಅನಿಸೋಫಿಲಿಯಾ. ಆದ್ರೆ ಸಾಕಷ್ಟು ಜನ ರೈತರು ನಾವು ಬಳಸುವೆ ಇದು ರಿಸಲ್ಟೇ ಬರಲಿಲ್ಲ ಅಂತ ನಾವು ಸಿಕ್ಕಾಪಟ್ಟೆ ಪಾಯಿಂಟ್ಸ್ ರೈಸ್ ಆಗ್ತಾ ಇರ್ತವೆ. ನಾನು ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದಕ್ಕೊಂದು ಪ್ಯಾಟರ್ನ್ ಅಂತಿರುತ್ತೆ. ಒಂದು 7 ರಿಂದ 10 ದಿನ ತಗೊಳತ್ತೆ ಇವು ಕೆಲಸ ಮಾಡಕ್ಕೆ. ಎಸ್ಪೆಷಲಿ ಈ ಮೆಟ್ರೇಸಿಯಂ ಅನ್ನೋಂಥದ್ದು, ಈ ಬೆವೇರಿಯಾ ಅನ್ನೋಂಥದ್ದು ಮಿನಿಮಮ್ 3 ರಿಂದ 5 ದಿನ ತಗೊಳತ್ತೆ ಕೆಲಸ ಮಾಡಕ್ಕೆ. ಯಾಕೆ ಅಂತಂದ್ರೆ, ನಾವ್ ಯಾವಾಗ ಈ ಮೆಟ್ರೇಸಿಯಂ ಅನ್ನೋದನ್ನ ಸಾಯಿಲ್ಗೆ ಹಾಕ್ತಿವೋ, ಮಣ್ಣಿಗೆ ಹಾಕಿದಾಗ ಮಣ್ಣಲ್ಲಿ ಫಂಗಸ್ ಈಸ್ ನಾಟ್
ಮೊಬೈಲ್ ಇನ್ ನೇಚರ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಕ್ಕಾಗಲ್ಲ ಫಂಗಸ್ ಅನ್ನೋದು, ಬಟ್ ಸ್ಪ್ರೆಡ್ ಆಗುತ್ತೆ. ಪ್ರೊಡಕ್ಷನ್ ಆಗ್ತಾ ಫಂಗಸ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೊಬಿಲಿಟಿ ಇಲ್ಲ ಫಂಗಸ್ ಅನ್ನೋದನ್ನ. ಸೊ ಹಂಗಾಗ್ಬಿಟ್ಟು ನಾವು ಈ ಮೆಟ್ರೇಸಿಯಂ ಅನ್ನೋದನ್ನ ರೂಟ್ ಯಾವ ತರ ಬಳಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ. ಈ ರೂಟ್ ಝೋನ್, ಗಿಡದ ರೂಟ್ ಝೋನ್ ಅಲ್ಲೇ ನಾವು ಹಾಕಬೇಕಾಗತ್ತೆ. ಯಾವಾಗ ಈ ರೂಟ್ ಝೋನ್ ಅಲ್ಲೇ ನಾವು ಹಾಕ್ತಿವಿ, ವೆನ್ ದ ವೈಟ್ ಗ್ರಬ್ ಅಥವಾ ಗೊಣ್ಣೆ ಹುಳ ಅನ್ನೋಂಥದ್ದು ನಿಮ್ಮ ರೂಟ್ ನ ಕಡಿಯಕ್ಕೆ ಕಾಂಟ್ಯಾಕ್ಟ್ಗೆ ಅಂತ ಬಂದಾಗ, ಇಲ್ಲಿ ಅಲ್ಲಿ ಆಲ್ರೆಡಿ ಇರುವಂತ ಫಂಗಸ್ ಅದ್ರ ಮೇಲೆ ಮೋಲ್ಡ್ ತರ ಕಟ್ಟಿ ಒಂದ್ಸಾರಿ ಅಟ್ಯಾಚ್ ಆದ್ರೆ ಅದಕ್ಕೆ 7 ದಿನ ಟೈಮ್ ತಗೊಳತ್ತೆ. ಅದನ್ನು ಈ ಮೆಟ್ರೇಸಿಯಂ ಅನ್ನೋದನ್ನ ಡೆವಲಪ್ ಆಗಕ್ಕೆ ಅದ್ರ ಮೇಲೆ ಮೋಲ್ಡ್ ತರ ಬಿಲ್ಡ್ ಮಾಡಿ ಆ ಇನ್ಸೆಕ್ಟ್ ನ ನ್ಯೂಟ್ರಿಯೆಂಟ್ಸ್ ನ ಇವನ್ನೆಲ್ಲ ಸಕ್ ಮಾಡಿ ಆ ಇನ್ಸೆಕ್ಟ್ ನ ಸಾಯಿಸೋದಕ್ಕೆ 7 to 10 days ಟೈಮ್ ತಗೊಳತ್ತೆ. ಈ ಬೆವೇರಿಯಾ ಬ್ಯಾಸಿಯಾನ ಅಂತ ನಾವೇನ್ ಹೇಳ್ತಾ ಇದ್ವಿ, ಇದನ್ನ ನಾವು ಸ್ಪ್ರೇಗೆ ಬಳಸ್ತೀವಿ. ಈ ಮೆಟ್ರೇಸಿಯಂ ಅನ್ನೋದನ್ನ ಮಣ್ಣಿಗೆ ಬಳಸ್ತೀವಿ, ನೋಗ್ರಬ್ ಅನ್ನೋದನ್ನ. ಬೆವೇರಿಯಾ ಅನ್ನೋದನ್ನ ಸ್ಪ್ರೇಗೆ ಅಪ್ಪರ್ ಫೋಲಿಯರ್ ರೇಂಜ್ ಅಲ್ಲಿ ಬಳಸ್ತೀವಿ. ಯಾಕೆ, ಮೇಲೆ ಇರುವ ಇನ್ಸೆಕ್ಟ್ಸ್ ಪೆಸ್ಟ್ಗಳು ಯಾವ್ಯಾವ ಇರ್ತಾವ ಅದರ ಬಾಡಿ ಜೊತೆ ಕಾಂಟ್ಯಾಕ್ಟ್ ಆಗಿ ಅದನ್ನ ಕೆಲ್ಸಕ್ಕೆ ಬರದೇ ಇರೋ ತರ ಮಾಡಿ, ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್, ಲಿಪಿಡ್ಸ್ ಇವನ್ನೆಲ್ಲವನ್ನು ಸಕ್ ಮಾಡಿ, ನ್ಯೂಟ್ರಿಯೆಂಟ್ಸ್ನೆಲ್ಲ ಸಕ್ ಮಾಡಿ ಆ ಹುಳನ್ನ ಸಾಯಿಸುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸೊ ಹಂಗಾಗ್ಬಿಟ್ಟು ಈ ಬಯೋಪೆಸ್ಟಿಸೈಡ್ಸ್ ಅಂತ ಏನ್ ಕರಿತೀವಿ, ಇವು ಟೈಮ್ ತಗೊಳತ್ತೆ. ನೀವು ಹಾಕಿದ ತಕ್ಷಣ ಇನ್ಸೆಕ್ಟ್ ಸಾಯೋದು ನಿಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಅಂಡ್ ಒಂದೇ ಡೋಸ್ಗೆ ಇದು ವರ್ಕ್ ಆಗುತ್ತೆ ಅಂತಾನು ಅನ್ಕೊಳಕ್ ಹೋಗ್ಬೇಡಿ. ಸತತವಾಗಿ ತಮ್ಮ ಜಾಗಗಳಲ್ಲಿ ಇದನ್ನು ಬಳಸ್ತಾ ಹೋಗ್ಬೇಕು. ನಿಮ್ಮ ಹತ್ರ ಗೊಬ್ಬರಗಳು ಏನಾದ್ರು ಹೀಪ್ ಇತ್ತು ಅಂದ್ರೆ, ಕೊಟ್ಟಿಗೆ ಗೊಬ್ಬರ ಏನಾದ್ರು ಇತ್ತು ಅಂದ್ರೆ ಅದನ್ನ ಸತತವಾಗಿ ಅದರಲ್ಲಿ ಯೂಸ್ ಮಾಡ್ತಾ ಇರಿ. ವರ್ಷಕ್ಕೊಂದು 6-7 ಸಾವಿರ ಯೂಸ್ ಮಾಡಿ. ಇದ್ರ ಕಾಸ್ಟ್ ಸಿಕ್ಕಾಪಟ್ಟೆ ಏನಾಗೋದಿಲ್ಲ. ಒಂದು 300-400 ರೂಪಾಯಿಗೆ 1 ಲೀಟರ್ ಸಿಗುತ್ತೆ. 200-250-300 ರೂಪಾಯಿಗೆ 1 kg ಸಿಗುತ್ತೆ. ನೀವು ಕೆಮಿಕಲ್ಗಳಿಗೆ ಕಂಪೇರ್ ಮಾಡಿದ್ರೆ 10% ಪ್ರೈಸ್ ಅಲ್ಲಿ ಸಿಗುತ್ತೆ. ನೀವು ಯಾಕೆ ಇದನ್ನ ಸತತವಾಗಿ ಬಳಸ್ತಾ ಇರಬೇಕು ಅಂತಂದಾಗ, ನೀವು ಯಾವಾಗ ಕೆಮಿಕಲ್ ನ ಬಳಸಿರೋ ಅವಾಗ ಇದು ಇದ್ರ ಪವರ್ ಸ್ವಲ್ಪವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇದರ ಪಾಪ್ಯುಲೇಷನ್, ಯಾವುದೇ ಬಯೋಪೆಸ್ಟಿಸೈಡ್ಸ್ ಗಳಿರ್ಲಿ ಅಥವಾ ಯಾವುದೇ ಇನ್ಸೆಕ್ಟಿಸೈಡ್ಸ್ ಇರಲಿ, ಬಯೋಲಾಜಿಕಲ್ ಆಗಿರೋ ಅಂಥದ್ದು, ಇವುಗಳ ಪಾಪ್ಯುಲೇಷನ್ ನಾವು ಯಾವಾಗಲೂ ಚೆನ್ನಾಗಿ ಇಟ್ಕೊಂತ ಹೋಗ್ಬೇಕು. ಪೆಸ್ಟಿಸೈಡ್ಗಳು, ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ಬಳಸ್ತಾ ಹೋದಾಗ ಅದು ಒಂದು ಸ್ವಲ್ಪ ನಿಶಕ್ತಗೊಳ್ಳುತ್ತದೆ. ಆಸ್ ಐ ಸೆಡ್, none of the fungus can travel, they can only spread. ಸೊ ಹಂಗಾಗಿ ನಾವು ರೂಟ್ ಝೋನ್ ಅಲ್ಲೇ ನಾವು ಇದನ್ನು ಸೋಲ್ಜರ್ಸ್ ತರ ವರ್ಕ್ ಮಾಡ್ತೀವಿ ಅಂತ ಹೇಳುತ್ತೆ ಈ ಬಯೋಪೆಸ್ಟಿಸೈಡ್ಸ್ಗಳು. ಅಲ್ಲೇ ಸೋಲ್ಜರ್ಗಳ ತರ ಕಾಯ್ಕೊಂಡಿರ್ತವೆ. ಯಾವಾಗ ಗ್ರಬ್ ಬಂತು, ಇನ್ನೊಂದು ವೈಟ್ ಫ್ಲೈ ಬಂತು, ಇನ್ನೊಂದು ಟ್ರಿಪ್ಪೇನೋ ಬಂತು ಅಂತಂದಾಗ ಅದನ್ನ ಅಟ್ಯಾಕ್ ಮಾಡಿ ಟೈಮ್ ತಗೊಂಡು ಸಾಯಿಸುತ್ತೆ. ಸೊ ಬಯೋಲಾಜಿಕಲ್ಸ್ ನ ಬಳಸೋದು ಇಸ್ ಎ ಪೇಷನ್ಸ್ ಗೇಮ್. ಸೊ ಕಾದು ನೋಡಿ ಹೊಡೆಯ ಅಂತದ್ದು ಲಾಂಗ್ ಟರ್ಮ್ ಪ್ಲಾನ್ ಇದು. ಅಗ್ರಿಕಲ್ಚರ್ ಅಲ್ಲಿ ನೀವೇನೋ ಕೆಮಿಕಲ್ ನ ಬಳಸಿರೋರು ಟಕ್ಕಂದ್ ಇದಾಗದೆ ರಿಸಲ್ಟ್ ಬರಲಿಲ್ಲ ಗುರು ಅಂತ ಅನ್ಕೊಂಡ್ರೆ ಅದು ಬರಲ್ಲ ಅಷ್ಟು ಬೇಗ. ಇಟ್ ಹ್ಯಾಸ್ ಇಟ್ಸ್ ಓನ್ ಫೇಸ್, ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಸೊ ತಾವು ಯಾರೇ ಆಗಿರ್ಲಿ ರೈತರು ಬಳಸೋವಾಗ ಇದಕ್ಕೊಂದು ಸ್ವಲ್ಪ ಟೈಮ್ ತಗೊಳತ್ತೆ ಅನ್ನೋದನ್ನ ಕಳಕಳಿಯಿಂದ ಕೇಳ್ತೀನಿ. ಸಾಕಷ್ಟು ಜನ ವಿದ್ಯಾವಂತರು, ಅಗ್ರಿ ಗ್ರಾಜುಯೇಟ್ಸ್, MSc ಗ್ರಾಜುಯೇಟ್ಸ್ ಅವರೇ ಕಾಮೆಂಟ್ಗಳು ಆಗ್ತಾರೆ, ಇದು ಕೆಲಸ ಮಾಡೋದಿಲ್ಲ, ಪೆಸ್ಟಿಸೈಡ್ಸ್ ಬಳಸಬೇಕು, ಇನ್ನೊಂದು ಮಾಡಿದ್ರೆ ಕೆಲಸ ಮಾಡೋದು ಅಂತ. ದಯವಿಟ್ಟು ಗ್ರಾಜುಯೇಟ್ಸ್ ಗಳಾದ್ರೆ ನೀವು ತಿಳಿ ಹೇಳಬೇಕು. ದ ಪಾಪ್ಯುಲೇಷನ್ ಆಫ್ ದ ಬಯೋಲಾಜಿಕಲ್ಸ್ ಇನ್ ದ ಸಾಯಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಮಿ ತರ ವರ್ಕ್ ಮಾಡೋದಕ್ಕೆ ತಾವುಗಳು ಬಯೋಲಾಜಿಕಲ್ಸ್ ಕಡೆ ಬನ್ನಿ. ಸಾಯಿಲ್ ಫರ್ಟಿಲಿಟಿನ, ಮಣ್ಣಿನ ಫಲವತ್ತತೆಯನ್ನ ನಾವು ಕಾಪಾಡ್ಕೊಳ್ಳೋಂಥದ್ದು ನಮ್ಮ ಪ್ರಥಮ ಧರ್ಮ, ಪ್ರಥಮ ಕರ್ತವ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಾಶ್ ಇಸ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಫಾರ್ಮರ್ಸ್. ಏನಕ್ಕೆ ಇನ್ಫಾರ್ಮೇಶನ್ ನಾವು ನಿಮ್ಮ ಹತ್ರ ತರಬೇಕು ಅಂತ ಅನ್ಕೊಂತೀವಿ ಅಂದ್ರೆ, ಸರ್ವಿಸ್. ನಮ್ಮ ಮೇಜರ್ ಮೋಟೋ ಸರ್ವಿಸ್ ಆಗಿರುತ್ತೆ. ನಾವು ನಮ್ಮ ಪ್ರಾಡಕ್ಟ್ ಬಳಸಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಈ ಕಂಟೆಂಟ್ ಬಗ್ಗೆ ಮೆಟ್ರೇಸಿಯಂ ಅನಿಸೋಫಿಲಿಯಾ ಬಗ್ಗೆ ಮಾತಾಡ್ತಾ ಇದೀವಿ ಬಿಟ್ರೆ, ನೋಗ್ರಬ್ ನ ಬಳಸಿ ಅಂತ ಹೇಳ್ತಾ ಇಲ್ಲ. ಬೆವೇರಿಯಾ ಬ್ಯಾಸಿಯಾನ ಬಳಸಿ ಅಂತ ಹೇಳ್ತಾ ಇದೀವಿ ಬಿಟ್ರೆ, ಅಂಟರ್ ಅನ್ನೋ ಪ್ರಾಡಕ್ಟ್ ನ ಬಳಸಿ ಅಂತ ಹೇಳ್ತಿಲ್ಲ. ತಾವು ಬಯೋಲಾಜಿಕಲ್ಸ್ ನ ನಿಮ್ಮ ಜಮೀನುಗಳಲ್ಲಿ ಬಳಸಬೇಕು ಅಂತ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್. ಲವ್ ಯು ಆಲ್.